ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಕೊಲೆಗೆ ಪ್ರೋಪೋಫಾಲ್ ಅನಸ್ತೇಷಿಯಾ ಇಂಜೆಕ್ಷನ್ ಖರೀದಿ ಮಾಡಿರೋದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಮಾರದಹಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಆ್ಯಂಡ್ ಟೀಮ್ ಇವರ ತನಿಖೆಯಲ್ಲಿ ಪ್ರೋಪೋಫಾಲ್ ಡ್ರಗ್ಸ್ ಬಗ್ಗೆ ಆರೋಪಿ ಮಹೇಂದ್ರನಿಂದ ಸತ್ಯವನ್ನು ಬಾಯ್ಬಿಡಿಸಲಾಗಿದೆ. ಈ ಪ್ರೋಪೋಫಾಲ್ ಅನಸ್ತೇಷಿಯಾ ಈ ಪಾಪಿ ಮಹೇಂದ್ರನಿಗೆ ಎಲ್ಲಿ ಸಿಕ್ತು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ಫಾರ್ಮಸಿಯಲ್ಲೇ ತೆಗೆದುಕೊಂಡ ಅಥವಾ ಆತನ ಅಣ್ಣ ಇಟ್ಟಿದ್ದಂಥ ಮೆಡಿಕಲ್ ಸ್ಟೋರ್ನಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ನ ಅನ್ನುವಂಥ ಒಂದು ಸಂಶಯ ಆಯಿತು, ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಈಗ ಅದಕ್ಕೆ ಪೊಲೀಸರ ತನಿಖೆಯಲ್ಲಿ ಈಗ ಅದು ರಿವೀಲ್ ಆಗಿದೆ, ಅದು ಗೊತ್ತಾಗಿದೆ. ಅವತ್ತು ಡ್ರಗ್ಗನ್ನು ಖರೀದಿ ಮಾಡೋಕೆ ಮೆಡಿಕಲ್ ಶಾಪ್ಗೆ ಮಹೇಂದ್ರ ಹೋಗಿದ್ದ. ಮೆಡಿಕಲ್ ಶಾಪ್ಗೆ ಹೋಗಿ ತನಗೆ ಪ್ರೋಪೋಫಾಲ್ ಬೇಕು ಅಂತ ಕೇಳ್ಕೊಂಡಿದ್ದಂತೆ. ಆದರೆ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಅದನ್ನ ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಆಗ ನಾನು ಸರ್ಜನ್ನೇ ಅಂತ ಹೇಳಿ ತಾನೇ ಬರೆದಿದ್ದಂಥ ಪ್ರಿಸ್ಕ್ರಿಪ್ಷನನ್ನು ತೋರಿಸಿ ನಂತರ ಪ್ರೋಪೋಫಾಲ್ ಡ್ರಗ್ಸನ್ನು ಆತ ಪಡೆದುಕೊಂಡಿದ್ದ. ಪೊಲೀಸ್ ತನಿಖೆ ವೇಳೆ ಮಹೇಂದ್ರ ರೆಡ್ಡಿ ಖುದ್ದಾಗಿ ತೆರಳಿ ಆ ಡ್ರಗ್ಸನ್ನು ಖರೀದಿ ಮಾಡಿರೋದು ಪತ್ತೆಯಾಗಿದೆ. ಖುದ್ದು ತೆರಳಿ ಡ್ರಗ್ಸ್ ಖರೀದಿ ಮಾಡಿಕೊಂಡು ವಾಪಸ್ ಆಗಿದ್ದರ ಬಗ್ಗೆ ಸಾಕ್ಷಿ ಕೂಡ ಪತ್ತೆಯಾಗಿದೆ. ನೋವಿನಿಂದ ಬಳಲಿ ಮನೆಯಲ್ಲಿ ಮಲಗಿದ್ದಂಥ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಮೇಲೆ ಇದನ್ನು ಪ್ರಯೋಗ ಮಾಡಿದ್ದಾನೆ. ರಾತ್ರಿ ವೇಳೆ IV ಮೂಲಕ ಪ್ರೋಪೋಫಾಲ್ ಅನಸ್ತೇಷಿಯಾ ಇಂಜೆಕ್ಷನನ್ನು ಆತ ಪತ್ನಿಗೆ ನೀಡಿದ್ದಾನೆ. ಬೆಳಗ್ಗೆ ಏಳೋ ಸಮಯದಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಜೀವಂತವಾಗಿರಲಿಲ್ಲ. ಇಂಜೆಕ್ಷನ್ ಪವರ್ಗೆ ಮೊದಲು ಅವರು ನಿದ್ರೆಗೆ ಜಾರ್ತಾರೆ, ನಂತರ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ಪ್ರಜ್ಞೆ ತಪ್ಪುತ್ತೆ. ಮಲಗಿದ್ದ ಜಾಗದಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವನ್ನಪ್ಪುತ್ತಾರೆ. ಈ ವೇಳೆ ರಾತ್ರಿ ಡಾಕ್ಟರ್ ಕೃತಿಕಾ ರೆಡ್ಡಿ ಪಕ್ಕದಲ್ಲೇ ಮಹೇಂದ್ರ ರೆಡ್ಡಿ ಕೂಡ ಇದ್ದ. ಇನ್ನು ಈ ಒಂದು ರಹಸ್ಯವನ್ನು ಪೊಲೀಸರು ಭೇದಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಈತನ ಮೊಬೈಲ್ ರಹಸ್ಯವನ್ನು ಕೂಡ ಪೊಲೀಸರು ಭೇದಿಸಿದ್ದಾರೆ. ಮೊಬೈಲ್ನ ರಿಟ್ರೀವ್ ಮಾಡಿದ್ದಾರೆ, ಡೇಟಾವನ್ನು ರಿಟ್ರೀವ್ ಮಾಡಿದ್ದಾರೆ. ಮೃತ ಕೃತಿಕಾ ಮಹೇಂದ್ರ ರೆಡ್ಡಿಯ ಮೊಬೈಲ್ಗಳನ್ನು ಹಾಗೂ ಅದರಲ್ಲಿದ್ದಂಥ ಡೇಟಾವನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯವನ್ನು ಈ ಆರೋಪಿ ಮಹೇಂದ್ರ ಡಿಲೀಟ್ ಮಾಡಿದ್ದ. ಇನ್ನು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಎಲ್ಲಿ ಈ ಎಲ್ಲ ಸಾಕ್ಷ್ಯಗಳು ನನಗೆ ಮುಳುವಾಗುತ್ತೋ ಅಂತ ಹೇಳಿ ಇದನ್ನು ಡಿಲೀಟ್ ಮಾಡಿದ್ದ. ಈ ರಿಟ್ರೀವ್ ಪ್ರೋಸೆಸ್ನಲ್ಲಿ ಇಬ್ಬರ ನಡುವೆ ಆದಂಥ ಮಾತುಕತೆ, ಮೆಸೇಜ್ ಎಲ್ಲವೂ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಕೊನೆ ಗಳಿಗೆಯಲ್ಲಿ ಇಬ್ಬರು ಮಾತನಾಡಿರುವಂಥ ಪ್ರೂಫ್ ಕೂಡ ಈ ಒಂದು ಮೊಬೈಲ್ ರಿಟ್ರೀವ್ ಪ್ರಕ್ರಿಯೆಯಿಂದ ಪೊಲೀಸರಿಗೆ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.